ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಯಾರು ಹೇಳಿರೋದು ನೋಡ್ತಾ ಹೋಗೋಣ. ಸೂಚನೆ ಕೊಟ್ಟಿದ್ದಾರೆ ಪೊಲೀಸರಿಗೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಸಾಫ್ಟ್ ಆಗಕ್ ಹೋಗ್ಬೇಡಿ. ದರ್ಶನ್ ವಿಚಾರದಲ್ಲಿ ಸಾಫ್ಟ್ ಆಗಬೇಡಿ. ಸೊ ಅಲ್ಲಿಗೆ ಯಾರ ಪ್ರಭಾವವೂ ಇಲ್ಲಿ ಉಪ್ಪಿನಕಾಯಿಗೆ ಸಿಗೋ ಬೆಲೆನೂ ಕೂಡ ಸಿಗಲ್ಲ ಅನ್ನೋಂಗಾಯ್ತು. ಕಾನೂನಿನ ಪ್ರಕಾರವೇ ಏನ್ ಕ್ರಮ ಆಗ್ಬೇಕು, ದರ್ಶನ್ ವಿರುದ್ಧ ಅದನ್ನ ತಗಳಿ. ಉಪ್ಪು ತಿಂದವ್ ನೀರು ಕುಡಿಲೇಬೇಕು. ಯಾವುದೇ ಕಾರಣಕ್ಕೂ ಯಾರೇ ಫೋನ್ ಮಾಡಿದ್ರು, ಎಂತ ಪ್ರಭಾವನೆ ಬಳಸಕ್ ಬಂದ್ರು ಕೂಡ ಮುಲಾಜೆ ನೋಡ್ಬೇಡಿ. ಏನ್ ಮುಂದಕ್ಕೆ ಯಾವೆಲ್ಲ ಸೆಕ್ಷನ್ ಗಳನ್ನ ಹಾಕ್ಬೇಕು, ಏನ್ ಮಾಡ್ಬೇಕು ಅನಿಸ್ತಾ ಇದೆ, ತನಿಖೆ ಯಾವ ಆಂಗಲ್ ನಲ್ಲಿ ತಗೊಂಡು ಹೋಗ್ಬೇಕು, ಸಂಪೂರ್ಣ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಸಾಮಾನ್ಯವಾಗಿ ನೆನ್ನೆ ಈ ಪ್ರಕರಣ ಜನರ ಗಮನಕ್ಕೆ ಹೋಗ್ತಾ ಇದ್ದಂಗೆ ಎಲ್ರು ಒಂದಿದ್ದು ಅಯ್ಯೋ ಒಂದಿನ 2 ದಿನ ಆಚೆಗೆ ಬಂದ್ಬಿಡ್ತಾರೆ ಬಿಡು, ಇನ್ಫ್ಲೂಯೆನ್ಸ್ ಬಳಸಿ ಅಂತ ಹೇಳ್ತಾ ಇದ್ರು. ಬಟ್ ಸಿದ್ದರಾಮಯ್ಯ ಅವರ ಈ ಸ್ಟೇಟ್ಮೆಂಟ್ ಇದು ಯಾವುದಕ್ಕೂ ಕೂಡ ಸೊಪ್ಪಾಗ್ದಂಗೆ ಕಾಣಿಸ್ತಾ ಇಲ್ಲ ಅಂತ ಅಲ್ವಾ? ಇದೇದು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅಲ್ಲ, ಪೊಲೀಸ್ ಅಧಿಕಾರಿಗಳಿಗೆ ಅವರು ಕೊಟ್ಟಂತ ಸೂಚನೆ ಅನ್ನುವಂಥದ್ದು. ನಿನ್ನೆಯೂ ಕೂಡ ಪೊಲೀಸ್ ಅಧಿಕಾರಿಗಳು ಸಿಎಂ ಅವರ ನಿವಾಸಕ್ಕೆ ಬಂದು ಇಡೀ ಪ್ರಕರಣದ ಮಾಹಿತಿಯನ್ನು ಹಂಚಿಕೊಂಡಂತ ಸಂದರ್ಭದಲ್ಲಿ ಕಟ್ಟುನಿಟ್ಟಾದ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟರುವಂಥದ್ದು. ಉಪ್ಪು ತಿಂದೋ ನೀರು ಕುಡಿತಾನೆ, ಯಾರು ತಪ್ಪು ಮಾಡಿದೋ ಅವ್ನಿಗೆ ಶಿಕ್ಷೆ ಆಗುತ್ತೆ, ಎಲ್ಲೂ ಕೂಡ ರಾಜಿ ಪ್ರಶ್ನೆ ಇಲ್ಲ, ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಿ ಅನ್ನುವಂಥ ಖಡಕ್ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ಬೇರೆ ಬೇರೆ ವಿಚಾರಗಳು ಕೇಳಿ ಬಂದಿತ್ತು. ದರ್ಶನ್ ಬಂಧನವಾಗ್ತಾ ಇದ್ದಂತೆ ರಾಜಕೀಯವಾದ ಒತ್ತಡಗಳಿದ್ದಾವೆ, ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಅಥವಾ ಅಧಿಕಾರಸ್ಥರ ಪರವಾಗಿ ಕೆಲವು ಸಚಿವರುಗಳ ಕರೆ ಹೋಗಬಹುದು ಅಥವಾ ಹೋಗಿದೆ ಅನ್ನುವಂಥ ಊಹಾಪೋಹಗಳಿಗೂ ಕೂಡ ಸಾಕ್ಷಿಯಾಗಿತ್ತು. ಆದರೆ ಸ್ವತಃ ಸಿಎಂ ಅವರು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ಕೇಸ್ ವಿಚಾರದಲ್ಲಿ ರಾಜಿ ಇಲ್ಲ, ತಪ್ಪು ಯಾರು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲಿ, ಕಟ್ಟುನಿಟ್ಟಾದ ತನಿಖೆ ನಡೀಲಿ ಅನ್ನುವಂಥ ಸೂಚನೆ ಕೊಟ್ಟಿರೋದ್ರಿಂದ ಕೇಸ್ ಮತ್ತಷ್ಟು ಟೈಟ್ ಆಗುವಂತ ಸಾಧ್ಯತೆಗಳಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸುಕೇಶ್, ತಮ್ಮ ಡೀಟೇಲ್ಸ್ಗೆ. ಉಪ್ಪು ತಿಂದ ನೀರು ಕುಡಿಲೇಬೇಕು ಅಂದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ, ಯಾರ ಮುಲಾಜು ನೋಡಕ್ ಹೋಗ್ಬೇಡಿ ಅಂತ ತನಿಖಾಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಫ್ರೀ ಹ್ಯಾಂಡ್ ಸಿಕ್ಕಿದೆ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ.